ಔಷಧಿಗಳನ್ನು ತೆಗೆದುಕೊಳ್ಳುವ ಸರಿಯಾದ ಮಾರ್ಗ. ದ ರೈಟ್ ವೇ ಟು ಟೇಕ್ ಮೆಡಿಸಿನ್ಸ್. ರಾಕೇಶ್ ನಿನ್ನೆ ರಾತ್ರಿಯಿಂದಲೂ ಹಲ್ಲು ನೋವಿನಿಂದ ಬಳಲುತ್ತಿದ್ದರು. ಬೆಳಿಗ್ಗೆ ಅವರ ಮುಖದಲ್ಲಿ ಊತವು ಹೆಚ್ಚಾಗಿ ನೋವು ಹೆಚ್ಚಾಯಿತು. ಅವರು ಆತಂಕಗೊಂಡು ಊಟ ಮಾಡದೆ ಮನೆಯಲ್ಲಿರುವ ಯಾವುದೋ ನೋವು ನಿವಾರಕ ಔಷಧವನ್ನು ತೆಗೆದುಕೊಂಡರು. ಸ್ವಲ್ಪ ಸಮಯದ ನಂತರದಲ್ಲೇ ಹೊಟ್ಟೆ ಉರಿಯಲು ಪ್ರಾರಂಭಿಸಿತು. ತಲೆ ಸುತ್ತು ಮತ್ತು ಬಲಹೀನವಾದಂತೆ ಅವರಿಗೆ ಭಾಸವಾಯಿತು. ನೀವು ಸಹ ಔಷಧಿಯನ್ನು ತೆಗೆದುಕೊಂಡ ತಕ್ಷಣವೇ ಎಲ್ಲವೂ ಸರಿ ಹೋಗುತ್ತದೆ ಎಂದು ಭಾವಿಸಿದ್ದರೆ ಸ್ವಲ್ಪ ನಿಲ್ಲಿ. ರಾಕೇಶ್ ಮಾಡಿದಂತಹ ತಪ್ಪನ್ನು ನೀವು ಮಾಡಬೇಡಿ. ಔಷಧಿಗಳನ್ನು ತೆಗೆದುಕೊಳ್ಳುವುದು ಮಾತ್ರವಲ್ಲ, ಅವುಗಳನ್ನು ಸರಿಯಾಗಿ ಬಳಸುವುದೂ ಕೂಡ ಬಹಳ ಮುಖ್ಯವಾಗಿರುತ್ತದೆ. ನಿಮ್ಮ ಸಣ್ಣದೊಂದು ಅಜಾಗರೂಕತೆಯು ನಿಮಗೆ ಹಾನಿಯುಂಟು ಮಾಡಬಹುದು. ಔಷಧಿಯನ್ನು ಹೇಗೆ, ಯಾವಾಗ ಮತ್ತು ಯಾವುದರೊಂದಿಗೆ ತೆಗೆದುಕೊಳ್ಳಬೇಕು ಹಾಗೂ ಅದರಿಂದ ಆಗುವ ಪರಿಣಾಮ ಒಳ್ಳೆಯದಾಗಿರಬೇಕು ಮತ್ತು ಅದರಿಂದ ನಮಗೆ ಯಾವುದೇ ತೊಂದರೆಯಾಗಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಪ್ರತಿಯೊಂದು ಔಷಧಿಗೂ ಅದನ್ನು ಹೇಗೆ ತೆಗೆದುಕೊಳ್ಳಬೇಕು, ಎಷ್ಟು ಬಾರಿ ತೆಗೆದುಕೊಳ್ಳಬೇಕು ಮತ್ತು ಯಾವಾಗ ತೆಗೆದುಕೊಳ್ಳಬೇಕು ಎಂಬ ಒಂದು ವಿಧಾನವಿರುತ್ತದೆ. ವೈದ್ಯರು ಔಷಧಿಯನ್ನು ಬರೆದಿದ್ದರೆ ಅವರ ಸಲಹೆಯನ್ನು ಖಂಡಿತವಾಗಿಯೂ ಪಾಲಿಸಬೇಕು. ಏನಾದರೂ OTC ಅಂದರೆ ಸ್ಲಿಪ್ ಇಲ್ಲದ ಔಷಧಿಗಳಾಗಿದ್ದರೆ ಆಗ ಅದರ ಲೇಬಲ್ ಅನ್ನು ಎಚ್ಚರಿಕೆಯಿಂದ ಓದಿ. ಉದಾಹರಣೆಗೆ, ಕೆಲವು ಔಷಧಿಗಳನ್ನು ದಿನಕ್ಕೆ 2 ರಿಂದ 3 ಬಾರಿ ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲವು ಊಟಕ್ಕಿಂತ ಮೊದಲು, ಕೆಲವು ಊಟದ ನಂತರ, ಕೆಲವು ಔಷಧಿಗಳನ್ನು ನೀರಿನ ಜೊತೆಯಲ್ಲಿ, ಮತ್ತೆ ಕೆಲವು ಔಷಧಿಗಳನ್ನು ನಾಲಿಗೆಯ ಕೆಳಗೆ ಇಟ್ಟುಕೊಂಡು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಸಮಯ. ಪ್ರತಿದಿನ ಅದೇ ಸಮಯದಲ್ಲಿ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಅವುಗಳನ್ನು ಮರೆಯುವುದಿಲ್ಲ ಮತ್ತು ಅವು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಥೈರಾಯ್ಡ್ನ ಔಷಧಿಗಳಂತಹ ಕೆಲವು ಔಷಧಿಗಳು ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಪೇನ್ ಕಿಲ್ಲರ್ ಅಥವಾ ಆಂಟಿಬಯೋಟಿಕ್ನಂತಹ ಕೆಲವು ಔಷಧಿಗಳನ್ನು ಊಟದ ನಂತರ ತೆಗೆದುಕೊಳ್ಳಬೇಕು. ಇದು ಹೊಟ್ಟೆಯ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. ಔಷಧಿಗಳನ್ನು ಚಹಾ, ಕಾಫಿ, ಹಾಲು ಮತ್ತು ಜ್ಯೂಸ್, ವಿಶೇಷವಾಗಿ ಗ್ರೇಪ್ ಫ್ರೂಟ್ ಜ್ಯೂಸ್ನ ಜೊತೆಯಲ್ಲಿ ತೆಗೆದುಕೊಳ್ಳಬಾರದು. ನೀರು ಎಲ್ಲದಕ್ಕಿಂತ ಒಳ್ಳೆಯದಾಗಿರುತ್ತದೆ. ಔಷಧಿಗಳು ವಿಭಿನ್ನವಾದ ಪ್ರಕಾರಗಳದ್ದಾಗಿರುತ್ತವೆ ಮತ್ತು ಅವುಗಳನ್ನು ತೆಗೆದುಕೊಳ್ಳುವ ವಿಧಾನವೂ ಕೂಡ ವಿಭಿನ್ನವಾಗಿರುತ್ತವೆ. ಟ್ಯಾಬ್ಲೆಟ್ ಮತ್ತು ಕ್ಯಾಪ್ಸ್ಯೂಲ್ ಇವುಗಳನ್ನು ಸಂಪೂರ್ಣವಾಗಿ ನುಂಗಬೇಕು. ಡಾಕ್ಟರ್ ಹೇಳದ ಹೊರತು ಇವುಗಳನ್ನು ಅಗಿಯಬಾರದು ಅಥವಾ ಮುರಿಯಬಾರದು. ಲಿಕ್ವಿಡ್ ಔಷಧಿಗಳು ಸರಿಯಾದ ಅಳತೆಯ ಚಮಚ ಅಥವಾ ಡ್ರಾಪರ್ ಅನ್ನು ಬಳಸಿ. ಈ ಔಷಧಿಗಳನ್ನು ಮಕ್ಕಳು ಮತ್ತು ವೃದ್ಧರು ಸುಲಭವಾಗಿ ಕುಡಿಯಬಹುದು. ಪುಡಿ ಮಾಡಿದ ಔಷಧಿ ನೀರಿನಲ್ಲಿ ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಕರಗಿದ ನಂತರವೇ ಕುಡಿಯಿರಿ. ಕ್ರೀಮ್ ಅಥವಾ ಮುಲಾಮು ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಹಚ್ಚಿರಿ. ಕಣ್ಣಿನ ಡ್ರಾಪ್ಸ್, ಮೂಗಿನ ಅಥವಾ ಕಿವಿಯ ಡ್ರಾಪ್ಸ್ ಸ್ವಚ್ಛ ಕೈಗಳಿಂದ ಮತ್ತು ಸರಿಯಾದ ಪ್ರಮಾಣದಲ್ಲಿ ಹಾಕಿ. ಇನ್ಹೇಲರ್ ಅಥವಾ ಇಂಜೆಕ್ಷನ್ ಡಾಕ್ಟರ್ನಿಂದ ಕಲಿತ ನಂತರವೇ ಇವುಗಳನ್ನು ಬಳಸಿ. ಪ್ರತಿ ಔಷಧಿಯು ಯಾವುದಾದರೂ ಸೈಡ್ ಎಫೆಕ್ಟ್, ಅಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು. ಆದ್ದರಿಂದ ಅದನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವುದು, ಸುರಕ್ಷಿತವಾಗಿ ಸಂಗ್ರಹಿಸುವುದು ಮತ್ತು ಸರಿಯಾಗಿ ವಿಲೇವಾರಿ ಮಾಡುವುದು ಬಹಳ ಮುಖ್ಯವಾಗಿದೆ. ಒಂದು ವೇಳೆ ನೀವು ಔಷಧಿ ತೆಗೆದುಕೊಳ್ಳುವುದನ್ನು ಎಂದಾದರೂ ಮರೆತು ಮತ್ತೆ ನೆನಪಿಗೆ ಬಂದರೆ ಔಷಧಿಯನ್ನು ತೆಗೆದುಕೊಳ್ಳಿ, ಆದರೆ ಮುಂದಿನ ಡೋಸ್ಗೆ ತುಂಬ ಹತ್ತಿರವಾಗಿ ಅಲ್ಲ. ಇದಕ್ಕೆ ನೀವು ನಿಮ್ಮ ಡಾಕ್ಟರ್ ಜೊತೆ ಚರ್ಚಿಸಿ 2 ಡೋಸ್ಗಳ ನಡುವೆ ಎಷ್ಟು ಸಮಯವಿರಬೇಕು ಎಂದು ಕೇಳಿ ತಿಳಿದು ತೆಗೆದುಕೊಳ್ಳಬೇಕಾಗುತ್ತದೆ. ಔಷಧಿಯ ಡಬಲ್ ಡೋಸೇಜ್ ಪ್ರಾಣಕ್ಕೆ ಸಂಚಕಾರ ತರಬಹುದು. ಅದಕ್ಕಾಗಿ ಡಬಲ್ ಡೋಸನ್ನು ಎಂದೂ ಕೂಡ ತೆಗೆದುಕೊಳ್ಳಬಾರದು. ಯಾವುದೇ ಔಷಧಿಯಿಂದ ಏನಾದರೂ ವಾಂತಿ, ತಲೆ ಸುತ್ತು, ಅಲರ್ಜಿಯಂತಹ ಯಾವುದೇ ಲಕ್ಷಣಗಳು ಕಂಡರೂ ಅಥವಾ ಹೃದಯದ ಬಡಿತವು ತುಂಬ ಜೋರಾಗಿ ಅಥವಾ ಅನಿಯಮಿತವಾದರೆ ತಕ್ಷಣವೇ ಡಾಕ್ಟರನ್ನು ಸಂಪರ್ಕಿಸಿ. ಔಷಧಿಗಳು ಸರಿಯಾದ ಪರಿಣಾಮ ಬೀರಲು ಏನು ಮಾಡಬೇಕು ಮತ್ತು ಏನು ಮಾಡಬಾರದು?
ನೀವು ಎಲ್ಲ ಔಷಧಿಗಳನ್ನು ಲಿಸ್ಟ್ ಮಾಡಿಟ್ಟುಕೊಳ್ಳಿ ಮತ್ತು ಅದರ ಸಮಯ ಮತ್ತು ಪ್ರಮಾಣವನ್ನು ಕೂಡ ಬರೆದುಕೊಳ್ಳುವುದರಿಂದ ಸುಲಭವಾಗುತ್ತದೆ. ಅವು OTC ಔಷಧಿಗಳಾಗಿದ್ದರೆ ಲೇಬಲ್ಗಳನ್ನು ಎಚ್ಚರಿಕೆಯಿಂದ ಓದಿ. 2 ಔಷಧಿಗಳು ಒಂದೇ ಔಷಧಿ ಸಾಮಗ್ರಿಯನ್ನು ಹೊಂದಿದೆಯೇ ಎಂದು ನೋಡಿ. ಹೊಸ ಔಷಧಿಗಳನ್ನು ಪ್ರಾರಂಭಿಸುವ ಮೊದಲು ಮತ್ತು ಔಷಧಿಗಳನ್ನು ನಿಲ್ಲಿಸುವ ಅಥವಾ ಬದಲಿಸುವ ಮೊದಲು ಡಾಕ್ಟರ್ ಅಥವಾ ಫಾರ್ಮಸಿಸ್ಟ್ ಜೊತೆ ಖಂಡಿತವಾಗಿಯೂ ಮಾತನಾಡಿ. ಏನು ಮಾಡಬಾರದು? ಎಕ್ಸ್ಪೈರ್ಡ್ ಔಷಧಿಗಳನ್ನು ಎಂದೂ ಕೂಡ ತೆಗೆದುಕೊಳ್ಳಬಾರದು. ಎಕ್ಸ್ಪೈರ್ಡ್ ಔಷಧಿಗಳು ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ ಅಥವಾ ಅದು ಹಾನಿಯುಂಟು ಮಾಡಬಹುದು. ಔಷಧಿಗಳನ್ನು ಚಹಾ, ಹಾಲು, ಶರಾಬು ಅಥವಾ ಜ್ಯೂಸ್ ಜೊತೆಗೆ ತೆಗೆದುಕೊಳ್ಳಬೇಡಿ. ಬೇರೆಯವರ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಔಷಧಿಗಳನ್ನು ಬೇರೆಯವರಿಗೆ ಕೊಡಬೇಡಿ. ಔಷಧಿಗಳನ್ನು ಮಕ್ಕಳಿಗೆ ಸಿಗದಂತೆ ದೂರದಲ್ಲಿಡಿ. ಆಟವಾಡುವಾಗ ತಿನ್ನುವ ಸಾಧ್ಯತೆಗಳಿರಬಹುದು. ಎಕ್ಸ್ಪೈರ್ಡ್ ಔಷಧಿಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕಬೇಡಿ. ಎಕ್ಸ್ಪೈರ್ಡ್ ಔಷಧಿಗಳನ್ನು ಮೊದಲು ಯಾವುದಾದರೂ ತಿನ್ನುವ ಆಹಾರದಲ್ಲಿ ಮಿಶ್ರಣ ಮಾಡಿ ನಂತರ ಮುಚ್ಚಿದ ಪ್ಯಾಕೆಟ್ನಲ್ಲಿ ಹಾಕಿ ಎಸೆಯಿರಿ. ಔಷಧಿಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದು ಮುಖ್ಯವಾಗಿದೆ. ಈ ರೀತಿಯ ಕೆಲವು ಹೊಸ ಅಭ್ಯಾಸಗಳು ಜೀವನವನ್ನು ಸುಲಭಗೊಳಿಸುತ್ತವೆ. ಔಷಧವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡರೆ ಮಾತ್ರ ಪ್ರಭಾವ ಬೀರುತ್ತದೆ. ಇದು ಕೇವಲ ಔಷಧಿಯಲ್ಲ, ಸರಿಯಾದ ಸಮಯ ಮತ್ತು ಸರಿಯಾದ ಮಾಹಿತಿಯು ಮುಖ್ಯವಾಗಿದೆ. ಆರೋಗ್ಯವಾಗಿರಿ, ಜಾಗರೂಕರಾಗಿರಿ.